ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಎಲ್ಲೆಲ್ಲೂ ಒಂದೇ ಮಾತು ಕೇಳಿಸುತ್ತಿದೆ. ಜೆನ್ ಝೆಡ್. ಹಾಗಾದರೆ ಯಾರಿವರು? ಇವರಿಗೆ ತಾಳ್ಮೆನೇ ಇಲ್ವಾ? ಇನ್ನು ರಿಸ್ಕ್ ಜಾಸ್ತಿ ತೆಗೆದುಕೊಳ್ಳುತ್ತಾರೆ ಯಾಕೆ? ಒಂದು ಕೆಲಸದಲ್ಲಿ ಹೆಚ್ಚು ದಿನ ಇರಲ್ಲ ಅಂತ ಕೆಲವರು ಇವರ ಬಗ್ಗೆ ಟೀಕೆಯನ್ನು ಮಾಡಿದರೆ, ಇನ್ನು ಕೆಲವರು ಇವರೇ ಭವಿಷ್ಯದ ತಲೆಮಾರು ಅಂತ ಹೊಗಳುತ್ತಿದ್ದಾರೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಂಪನಿಗಳು ಈ ಬೋರ್ಡ್ ಮೀಟಿಂಗ್ಗಳಿಂದ ಹಿಡಿದು ಈ ಕಾಲೇಜಿನ ಕ್ಲಾಸ್ ರೂಮ್ಗಳವರೆಗೂ ಕೂಡ ಈ ಜೆನ್ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತಿದೆ. ಹಾಗಾದರೆ ಈ ಜೆನ್ ಯಾರು? ಯಾಕಿಷ್ಟು ವಿಭಿನ್ನ? ಕಂಪನಿಗಳು ಇವರನ್ನು ಹೈರ್ ಮಾಡೋದಕ್ಕೆ ಯಾಕಿಷ್ಟು ಹೆದರುತ್ತಿವೆ? ಮತ್ತು ಇವರ ನಂತರ ಬರುತ್ತಿರುವಂತಹ ಜೆನ್ ಆಲ್ಫಾ ಹೇಗಿರಲಿದೆ? ಬನ್ನಿ ಸ್ನೇಹಿತರೆ, ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸಂಪೂರ್ಣ ವರದಿಯನ್ನು ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ, ಪ್ರತಿ ಹೊಸ ತಲೆಮಾರು ಕೂಡ ಹಿಂದಿನ ತಲೆಮಾರಿಗಿಂತ ವಿಭಿನ್ನವಾಗಿರುವಂಥದ್ದು ಇದು ಸಹಜ. ಒಂದು ಕಾಲದಲ್ಲಿ ಮಿಲೇನಿಯಲ್ಸನ್ನು ಕೂಡ ಇದೇ ರೀತಿ ಟೀಕಿಸಲಾಗುತ್ತಿತ್ತು. ಆದರೆ ಇಂದು ಅವರ ಜಾಗದಲ್ಲಿ ಜೆನ್ ಬಗ್ಗೆ ಹೆಚ್ಚು ಮಾತು ನಡೆಯುತ್ತಿದೆ. 1997ರಿಂದ 1912 ಈ ನಡುವೆ ಏನು ಬರುತ್ತೆ ಅಲ್ವಾ? ಈ ನಡುವೆಯಲ್ಲಿ ಜನಿಸಿದವರನ್ನು ಜೆನ್ ಎಂದು ಕರೆಯಲಾಗುತ್ತದೆ. ಇನ್ನು ಭಾರತದಲ್ಲಿ ಸುಮಾರು 40 ಕೋಟಿಗೂ ಜನ ಈ ತಲೆಮಾರಿಗೆ ಈಗ ಸೇರಿದ್ದಾರೆ. ಹಾಗಾದರೆ ಇವರ ವಿಶೇಷ ಏನೆಂದರೆ, ಇವರು ಡಿಜಿಟಲ್ ನೇಟಿವ್ಸ್, ಅಂದರೆ ಹುಟ್ಟಿದಾಗಲೇ ಮೊಬೈಲ್, ಈ ಇಂಟರ್ನೆಟ್, ವೈಫೈ ಇದ್ದ ಜಗತ್ತನ್ನು ನೋಡಿದಂಥವರನ್ನು ನಾವು ಜೆನ್ ಅಂತ ಕರಿತೀವಿ. ಹಾಗಾದರೆ 19s ಕಿಡ್ಗೆ ಪತ್ರ ಬರೆಯುವುದು, PCOನಲ್ಲಿ ಕರೆ ಮಾಡುವುದು, ಇಂಟರ್ನೆಟ್ ಕೆಫೆಗೆ ಹೋಗುವುದು ನೆನಪಿರಬಹುದು. ಆದರೆ ಈ ಜೆನ್ ಗೆ ಅದು ಇತಿಹಾಸ. ಇವರ ಪ್ರಪಂಚವೇ ತುಂಬ ಡಿಫ್ರೆಂಟ್. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಶಾರ್ಟ್, ರೀಲ್ಸ್ ಮತ್ತು AI. ಇವರಿಗೆ ದೊಡ್ಡ ದೊಡ್ಡ ಲೇಖನ ಓದುವುದಕ್ಕಿಂತ ಸುಮಾರು 30 ನಿಮಿಷದ ಅಂದರೆ 30 ಸೆಕೆಂಡ್ ವಿಡಿಯೋಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ. ಶಾಪಿಂಗ್ ವಿಷಯದಲ್ಲೂ ಇವರ ಸ್ಟೈಲ್ ಅಂತೂ ತುಂಬ ವಿಭಿನ್ನ. ಹಿಂದಿನ ತಲೆಮಾರು ಒಂದು ಬ್ರ್ಯಾಂಡ್ಗೆ ವರ್ಷಗಳ ಕಾಲ ನಿಷ್ಠೆಯಿಂದ ಇರ್ತಿದ್ರೆ, ಇನ್ನು ಜೆನ್ ಗೆ ಕ್ವಾಲಿಟಿ ಮತ್ತು ಪ್ರೈಸ್ ತುಂಬ ಮುಖ್ಯ. ಇನ್ನೊಂದು, ಬ್ರ್ಯಾಂಡ್ ಹಾಗೆ ಕಡಿಮೆ ಬೆಲೆಗೆ ಒಳ್ಳೆಯ ವಸ್ತುವನ್ನು ಕೊಟ್ಟರೆ ಕ್ಷಣಾರ್ಧದಲ್ಲಿ ಬ್ರ್ಯಾಂಡನ್ನು ಬದಲಾಯಿಸುವಂತಹ ಮನೋಭಾವ. ಇನ್ನು ಕಂಪನಿಯ ಜಾಹೀರಾತಿಗಿಂತ ಇನ್ಫ್ಲೂಯೆನ್ಸರ್ ರಿವ್ಯೂ ಮೇಲೆ ಹೆಚ್ಚು ನಂಬಿಕೆ ಇಡುತ್ತಾರೆ. ಆದರೆ ಮೋಸವಾದರೆ ಅದೇ ವೇಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧವೂ ಕೂಡ ವ್ಯಕ್ತವಾಗುತ್ತೆ. ಇನ್ನೊಂದು ದೊಡ್ಡ ಬದಲಾವಣೆ, ಈ ತಲೆಮಾರು ಪ್ರಶ್ನೆ ಕೇಳುತ್ತೆ. ಇನ್ನು ಮನೆ ಆಗಿರಲಿ, ಸಮಾಜ ಆಗಿರಲಿ, ಅದು ಕೆಲಸದ ಜಾಗ ಆಗಿರಲಿ, ಇವರನ್ನು ಬೈಯೋದಾಗಿರ್ಬೋದು ಅಥವಾ ಇವರಿಗೆ ವಾರ್ನ್ ಮಾಡೋದಾಗಿರ್ಬೋದು, ಈ ರೀತಿಯಲ್ಲಿ ನಡೆದಲ್ಲಿ ಅವರು ಮೊದಲ ಪ್ರಶ್ನೆ ಮಾಡುವಂಥದ್ದು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ. ಅಂದರೆ ಇವರಿಗೆ ತಾಳ್ಮೆನೇ ಇರೋದಿಲ್ಲ. ಇನ್ನು ಮೆಂಟಲ್ ಹೆಲ್ತ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತು ಪರ್ಸನಲ್ ಸ್ಪೇಸ್ಗೆ ಇವರು ಹೆಚ್ಚು ಮಹತ್ವ ಕೊಡುವಂತಹ ಒಂದು ಜನಾಂಗ. ಆದರೆ ಎಲ್ಲವೂ ಪ್ಲಸ್ ಪಾಯಿಂಟ್ ಅಲ್ಲ. ಹಲವು ವರದಿಗಳ ಪ್ರಕಾರ ತಾಳ್ಮೆಯ ಕೊರತೆ ಜೆನ್ ನ ದೊಡ್ಡ ಸವಾಲು. ಯಾವುದೇ ಕೆಲಸದ ಫಲಿತಾಂಶ ತಕ್ಷಣ ಬೇಕು. ಕೆಲಸದಲ್ಲಿ ಒತ್ತಡ ಹೆಚ್ಚಾದರೆ ಬೇಗ ಆ ಜಾಬನ್ನು ಚೇಂಜ್ ಮಾಡುವುದು. ಸಂಬಂಧಗಳಲ್ಲಿ ಕೂಡ ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಇವರಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಇದರಿಂದಲೇ ಕೆಲವು ದೊಡ್ಡ ಕಂಪನಿಗಳು ಇವರನ್ನು ಹೈರ್ ಮಾಡುವಂತಹ ವಿಚಾರ ಬಂದಾಗ ತುಂಬ ಎಚ್ಚರ ವಹಿಸಿ ಇವರನ್ನು ಹೈರ್ ಮಾಡ್ಕೋತಾರೆ. ಕೆಲವು HR ಸಮೀಕ್ಷೆಗಳ ಪ್ರಕಾರ ತಾಂತ್ರಿಕ ಕೌಶಲ್ಯ ಉತ್ತಮವಾಗಿದ್ದರೂ ಟೀಮ್ ವರ್ಕ್, ಪೇಷನ್ಸ್ ಮತ್ತು ಸಾಫ್ಟ್ ಸ್ಕಿಲ್ಸ್ನಲ್ಲಿ ಇನ್ನಷ್ಟು ಬೆಳವಣಿಗೆ ಬೇಕು ಎನ್ನುವ ಅಭಿಪ್ರಾಯ ಕೂಡ ಇವರ ಬಗ್ಗೆ ವ್ಯಕ್ತವಾಗಿದೆ. ಇನ್ನು ಇವರ ನಂತರ ಬರುತ್ತಿರುವಂತಹ ಜನಾಂಗದ ಬಗ್ಗೆ ಕೇಳಿ, ಅದು ಆಲ್ಫಾ. ಇನ್ನೂ ಇದು ತುಂಬ ಡಿಫರೆಂಟ್. 2012ರ ನಂತರ ಜನಿಸಿದಂತಹ ಈ ಮಕ್ಕಳು AI ಯುಗದಲ್ಲೇ ಬೆಳೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಬದುಕುವ ತಲೆಮಾರು ಇವರೇ ಅಲ್ವಾ? ಹೀಗಾಗಿ ಜೆನ್ ಒಳ್ಳೆಯವರ, ಕೆಟ್ಟವರ ಎಂಬ ಪ್ರಶ್ನೆಗಿಂತ ಕಾಲ ಬದಲಾಗುತ್ತಿದೆ, ಅದರ ಜೊತೆಗೆ ಜನರ ಆಲೋಚನೆ ಮತ್ತು ಜೀವನ ಶೈಲಿ ಮತ್ತು ಅವರ ಆದ್ಯತೆಗಳು ಕೂಡ ಬದಲಾಗುತ್ತಿವೆ ಎನ್ನುವುದೇ ಸತ್ಯ ಅಲ್ವಾ? ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಯಾವ ಜನರೇಷನ್ಗೆ ಸೇರಿದ್ದೀರಿ? ನಿಮ್ಮ ಮನೆಯಲ್ಲಿ ಜೆನ್ ಕೂಡ ಇದ್ದಾರಾ? ಅವರ ಬಗ್ಗೆ ನಿಮ್ಮ ಅನುಭವ ಏನು? ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.